ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ ಏನಾದರೂ ಮೈಂಡಲ್ಲಿ ಇದ್ದರೆ ನಾವು ವೆಬ್ ಸೀರೀಸ್ ಥ್ರೂ ಅದನ್ನು ಅಚೀವ್ ಮಾಡ್ಬೋದು. ಹಾಗಾಗಿ ನನಗೆ ಅಪ್ಕಮಿಂಗ್ ಎಲ್ಲ ಸ್ಟ್ರೀಮ್ಸ್ನೂ ಟ್ರೈ ಮಾಡಬೇಕು ಅಂತ ಆಸೆ. ಮೈಕ್ರೋ ಫಿಲ್ಮ್ಸ್ ಬರ್ತಾ ಇದೆ ಈಗ, ಚಿಕ್ಕ ಚಿಕ್ಕದು 1.5 ನಿಮಿಷ 2 ನಿಮಿಷದ್ದು ಅಂಥದ್ದನ್ನು ಟ್ರೈ ಮಾಡಬೇಕು. ಆ್ಯಂಡ್ ವೆಬ್ ಸೀರೀಸು, ಸಿನಿಮಾ ಕೂಡ ವಿಡಿಯೋ ಅಂತ ಒಂದು ಆಲ್ರೆಡಿ ರೆಡಿ ಇದೆ, ಅದು ಇನ್ನೇನು ಬರುತ್ತೆ ಕಮ್ಮಿಂಗ್ ಮಂತ್ಸಲ್ಲಿ. ಸೊ ನನಗೆ ಎಲ್ಲ ಸ್ಟ್ರೀಮ್ಸು ಟ್ರೈ ಮಾಡಿ ಒಟ್ಟಿನಲ್ಲಿ ಕತೆ ಹೇಳಬೇಕು, ಅದು ನನ್ನ ಮೂಲ ಉದ್ದೇಶ. ಹಾಗಾಗಿ ಇದನ್ನು ಮಾಡಿದೆ. ಬಟ್ ಇನಿಷಿಯಲಿ ನಾನು ಇದನ್ನು ಕತೆ ಬರೆದು ನಾನು ಆಲ್ರೆಡಿ ಒಂದಿಬ್ಬರು ಪ್ರೊಡ್ಯೂಸರ್ಸ್ಗೆ ಅಪ್ರೋಚ್ ಮಾಡಿದ್ದೆ. ಅವರೆಲ್ಲರೂ ಇದು ವರ್ಕ್ ಆಗಲ್ಲ, ಇದು ಚೆನ್ನಾಗಿಲ್ಲ, ಆಡಿಯನ್ಸ್ಗೆ ಇಷ್ಟ ಆಗಲ್ಲ, ಅರ್ಥ ಆಗಲ್ಲ, ಇವೇ ಆನ್ಸರ್ಸ್ ಬರ್ತಾಯಿತ್ತು. ಆಮೇಲೆ ಓಕೆ ಅಂತ ಬಿಟ್ಬಿಟ್ಟಿದ್ದೆ, ಈ ಸ್ಟೋರಿನೇ ಬೇಡ ಅಂತ ಬೇರೆ ಬೇರೆ ಕತೆಗಳ ಮೇಲೆ ವರ್ಕ್ ಮಾಡಿದ್ದೆ. ಝೀ ಕೇಳಿದಾಗ ನಾನು ಓಕೆ ಇದು ಹೆಂಗೂ ಸ್ಟೋರಿ ಕೊಳಿತಾ ಬಿದ್ದಿದೆ, ಅಟ್ಲೀಸ್ಟ್ ಇವ್ರಿಗಾದ್ರೂ ಹೇಳೋಣ ಅಂತ ಹೇಳಿದಾಗ ಅವ್ರು ಮುಂದೆ ಬಂದರು. ಹಾಗಾಗಿ ಓಕೆ ಇದು ಫಿಲಮ್ ಆಗಲಿಲ್ಲ, ಸೀರೀಸ್ ಆಗಬೇಕು ಅಂತಲೇ ಇತ್ತು ಆ ಕತೆ. ಹಾಗಾಗಿ ಅದು ಸೀರೀಸ್ ಆಯಿತು. ಆ್ಯಂಡ್ ತುಂಬ ಖುಷಿ ಇದೆ ಸೀರೀಸ್ ಆಗಿದ್ದು ಕೂಡ. ಅಂದರೆ ಬೇರೆ ಸೆಕ್ಟರ್ ಆಫ್ ಆಡಿಯನ್ಸ್, ಈಗ ಧಾರಾವಾಹಿ ನೋಡ್ತಿದ್ದಂತಹ ಜನತೆ ಏನಿದ್ದಾರೆ ಅದು ತುಂಬ ದೊಡ್ಡ ಒಂದು ಚಾನಲ್ನ ಅಸೆಟ್, ಅಷ್ಟು ಜನ ಇದ್ದಾರೆ ಇವ್ರಿಗೆ ಕನ್ನಡ ಆಡಿಯನ್ಸು. ಅಂಥ ಜನನೂ ಕೂಡ ಈಗ ನಮ್ಮ ಕತೆ ಕೇಳೋದಕ್ಕೆ ರೆಡಿ ಇದ್ದಾರೆ. ಆ್ಯಂಡ್ ಮನೆಯಲ್ಲೇ ನೋಡಬೇಕಾಗಿದ್ದರಿಂದ ಅವ್ರಿಗೆ ರಿಸ್ಕು ಇರಲ್ಲ. ಹಾಗಾಗಿ ಈ ಥರದೊಂದು ಕತೆ, ಒಂದು ಚಿಕ್ಕ ಕತೆ, ಅದನ್ನು ಜನ ಎಂಜಾಯ್ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀನಿ.